ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ಭರವಸೆ ಅಥವಾ ಹೋಪ್. ಇತ್ತೀಚೆಗೆ ಪ್ರಪಂಚದಲ್ಲಿ ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಈ ವ್ಯಾಪಾರ ವಹಿವಾಟು ವಿಚಾರದಲ್ಲಿ ಅನೇಕ ವಿಧವಾದ ಟ್ಯಾಕ್ಸಸ್, ಟಾರಿಫ್ಸ್, ಒಂದು ದೇಶ ಇನ್ನೊಂದು ದೇಶಕ್ಕೆ ವಸ್ತುಗಳನ್ನು ಆಮದು ಮತ್ತು ರಫ್ತು, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಮಾಡಿದಾಗ ವಿಧಿಸುವ ತೆರಿಗೆಗಳಿರ್ಬೋದು, ಏನೇ ವ್ಯವಹಾರಗಳಿರಲಿ ಇದ್ರ ಜೊತೆಯಲ್ಲಿ ಈ ಹೋಪ್ ಅಥವಾ ಭರವಸೆಯನ್ನು ಕಳ್ಕೋಬಾರ್ದು ಸ್ನೇಹಿತರೆ. ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶದಲ್ಲೂ ಈ ಏರಿಳಿತ ಅಂದರೆ ಬದಲಾವಣೆ ಜಗದ ನಿಯಮ ಅಂದಂಗೆ, ಒಂದು ಕಾಲದಲ್ಲಿ ಕಂಪ್ಯೂಟರ್ ಬಂದಾಗ ಎಲ್ಲ ಕಡೆ ಹೇಳ್ತಿದ್ರು ಜನ, ಈ ಕಂಪ್ಯೂಟ್ರ್ ಒಂದು ಬಂದು ಎಷ್ಟೋ ಜನರ ಕೆಲಸನ ಕಿತ್ಕೊಂಡ್ಬಿಡ್ತು, ಜನರ ಕೈ ಕೆಲಸನೇ ಇರಲ್ಲ, ಎಲ್ಲ ಕಂಪ್ಯೂಟ್ರ್ ಮಾಡುತ್ತೆ ಅನ್ನೋ ಗಾದೆ ಮಾತು ಇತ್ತು. ಬರ್ತಾ ಬರ್ತಾ ಅದೆಲ್ಲ ಒಂದು ಕಂಪ್ಯೂಟ್ರು ಒಂದು ಒಳ್ಳೆ ಅನುಕೂಲದಲ್ಲಿ ಮತ್ತು ಒಂದು ಒಳ್ಳೆ ಜನರಿಗೆ, ಬುದ್ಧಿವಂತರಿಗೆ ಒಳ್ಳೆ ಕೆಲಸ ಮತ್ತು ಎಷ್ಟೋ ಕೆಲಸಗಳು ಸುಲಭ ಆಯಿತು. ಅದೇ ರೀತಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದನ್ನು ಒಂದು ಬದಲಾವಣೆ ಅಂತ ನಾನು ನಂಬಿದ್ದೀನಿ. ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅನ್ನೋದು ಸ್ವಲ್ಪ ಚೇಂಜ್ ಆಗ್ಬೋದು, ಇನ್ನೂ ಈಸಿ ಆಗ್ಬೋದು, ಇನ್ನೂ ಕಂಫರ್ಟ್ ಆಗ್ಬೋದು, ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ದೇಶ ಇಂಪ್ರೂವ್ ಆಗೋಕ್ಕೆ ಅಥವಾ ಬದಲಾವಣೆ ಆಗೋದಕ್ಕೆ, ನಮ್ಮ ವಸ್ತುಗಳಿರ್ಬೋದು, ನಮ್ಮ ಯೋಚನೆಗಳಿರ್ಬೋದು, ನಮ್ಮ ಪ್ರಾಡಕ್ಟಲ್ಲೆಲ್ಲ ಇನ್ನೂ ಒಳ್ಳೊಳ್ಳೆ ರೀತಿಯಲ್ಲಿ ಆಗ್ಬೋದು. ಆದರೆ ಎಲ್ಲರೂ ಊಟ ಮಾಡೋದು, ಮಲಗೋದು, ನಾವು ಭೂಮಿಯಲ್ಲಿ ಬೆಳೆದಿದ್ದನ್ನೇ ತಿನ್ನಬೇಕು, ಮುಳುಗಬೇಕು ಅಷ್ಟೇ. ಇದರಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಸ್ನೇಹಿತರೆ. ಇತ್ತೀಚೆಗೆ ಈ ಹೊಸ ಹೊಸ ವಿಷಯಗಳು, ಹೊಸ ಹೊಸ ಇನ್ಫಾರ್ಮೇಷನ್ಗಳು ಬಂದು ಜನ ಹೋಪ್ಸ್ ಕಳ್ಕೊತಾ ಇರುವ ವಿಷಯಗಳು ಕಿವಿ ಮೇಲೆ ಕೇಳಿಸ್ಕೊತಾ ಇದ್ದೀವಿ, ಪೇಪರು ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ. ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇರ್ಬೋದು, ಯಾವುದೇ ಆಚಾರ ವಿಚಾರ ಇರ್ಬೋದು, ಯಾವುದೇ ಜನಾಂಗ ಏನೇ ವ್ಯವಹಾರ ಮಾಡ್ತಾಯಿದ್ರೂ ಹೋಪ್ಸ್ ಅನ್ನೋದು, ಈ ಭರವಸೆ ಅನ್ನೋದು ಕಳ್ಕೋಬಾರ್ದು ಸ್ನೇಹಿತರೆ. ಜೀವನ ನಾವು ಅಂದುಕೊಂಡಷ್ಟು ಈಸಿಯಾಗಿ, ಅಂದರೆ ಕಂಫರ್ಟ್ ಝೋನಲ್ಲಿ ಯಾವಾಗಲೂ ಒಂದೇ ರೀತಿ ನಡೆಯುವುದಿಲ್ಲ. ಇದೆಲ್ಲ ನಡೀಬೇಕಾದ್ರೆ ನಾವು ಈ ಪ್ರಕೃತಿ ಮಾತೆ ಅಂತೀವಲ್ಲ, ಬ್ರಹ್ಮಾಂಡದಲ್ಲಿ ಈ ಪಂಚಭೂತ ಅಂತೀವಲ್ಲ, ಅದು ಇರ್ಬೋದು, ಈ ಪಂಚಭೂತಗಳಿರ್ಬೋದು ಅಥವಾ ಗ್ರಹಗಳಿರ್ಬೋದು, ಇದ್ರ ಬಗ್ಗೆ ತಿಳ್ಕೋಬೇಕು. ಇದ್ರ ಬಗ್ಗೆ ಈ ಬ್ರಹ್ಮಾಂಡದಲ್ಲಿ ಒಂದು ಲಯದಲ್ಲಿ ನಾವು ಜೀವನವನ್ನು ರೂಪಿಸ್ಕೊಂಡು ಲಯದಲ್ಲಿ ಬದುಕೋದು ಕಲ್ತ್ಕೋಬೇಕು. ಆವಾಗ ನಮ್ಮಲ್ಲಿ ಈ ಹೋಪ್ಸು, ಭರವಸೆ ಅಂತ ಹೇಳ್ತೀವಲ್ಲ, ಇದ್ರ ಬಗ್ಗೆ ಎಲ್ಲ ನಾವು ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದಿಲ್ಲ. ಇತ್ತೀಚೆಗೆ ಜನರಿಗೆ ತುಂಬ ಟ್ರಸ್ಟ್ ಮಾಡ್ಕೋತಾ ಇದ್ದೀವಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ನಿತ್ಯ ಆಚಾರ ವಿಚಾರ ವ್ಯವಹಾರದಲ್ಲಿ ತುಂಬ ಏರಿಳಿತ ಆಗ್ತಾಯಿದೆ. ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶದಲ್ಲೂ ಜನರಿಗೆ ಏನೋ ಒಂಥರ ಆತಂಕ, ಭಯ, ಒಂದು ನಾರ್ಮಲ್ ಜೀವನ ಮಾಡ್ತಾಯಿಲ್ಲ. ತುಂಬ ಜನ ಏನೋ ಒಂದು ಒಳ್ಳೆಯ ವಿಷಯ ಹಿಂದೆ ಹೋದರೆ ಒಂಥರ ಎಲ್ಲ ಒಂಥರ ಭಯದ ವಾತಾವರಣ ಅಥವಾ ಆತಂಕದ ವಾತಾವರಣದಲ್ಲಿ ಜೀವನ ಮಾಡೋಂಗೆ ಕೆಲವರಿಗೆ ಆಗ್ತಾಯಿದೆ. ಇದು ಖಂಡಿತ ನಾವು ಅದನ್ನೆಲ್ಲ ಬಿಟ್ಬಿಡಬೇಕು. ನಾವು ಯಾವತ್ತೂ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನಾವು ಭರವಸೆ ಕಳ್ಕೋಬಾರ್ದು. ಈ ಭರವಸೆ ಅಥವಾ ಹೋಪ್ಸ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರ್ತದೆ. ನಾವು ಭಯ ಪಡ್ತಾ ಹೋದರೆ
ಇದು ಭರವಸೆ ನಾವು ಕಳ್ಕೊಳ್ದಂಗೆ ಆಗ್ತಾ ಇರ್ತದೆ. ಪ್ರತಿಯೊಂದಕ್ಕೂ ಆಲ್ಟರ್ನೇಟ್ ಇದ್ದೇ ಇರ್ತದೆ. ನಾವು ಇರೋ ಜೀವನವನ್ನು ನಾವು ಜೀವನ ಮಟ್ಟ ಮೇಲೆ ಆಗ್ಬೋದು, ಇನ್ನೂ ಮೀಡಿಯಮ್ ಆಗ್ಬೋದು, ಇಲ್ಲ ಒಂಚೂರು ಕೆಳಗಡೆ ಬರ್ಬೋದು. ಆದರೆ ಏನೂ ಆಗೋಲ್ಲ. ಸೂರ್ಯ ಹುಟ್ತಾರೆ, ಮುಳುಗ್ತಾನೆ, ಪ್ರಪಂಚ ಎಲ್ಲ ಚೆನ್ನಾಗಿರ್ತದೆ. ಮಳೆಗಾಲ ಬಂದರೆ ಮಳೆ ಬೀಳ್ತದೆ, ಬೇಸಿಗೆ ಬಂದರೆ ಬೇಸಿಗೆ ಆಗ್ತದೆ, ಚಳಿಗಾಲ ಬಂದರೆ ಚಳಿ ಆಗ್ತದೆ. ಇದರ ವಾತಾವರಣಕ್ಕೆ ನಾವು ಹೊಂದ್ಕೋಬೇಕಷ್ಟೆ. ಅದೇ ರೀತಿ ಈ ಏರಿಳಿತಗಳಿಗೆ ನಾವು ಹೊಂದ್ಕೊಂಡು ಜೀವನ ಮಾಡೋದು ಕಲ್ತ್ಕೋಬೇಕು ಸ್ನೇಹಿತರೆ. ಈಗ ನಮ್ಮ ಪ್ರಪಂಚದಲ್ಲಿ ಎಲ್ಲ ದೇಶಗಳು ಒಂದೇ ರೀತಿಯ ಆಚಾರ ವಿಚಾರ ವ್ಯವಹಾರ ಇಲ್ಲ. ಈಗ ಒಂದು ಮನೆಯಲ್ಲಿ ಒಂದು ಥರ ಇರೋದೇ ಕಷ್ಟ. ಅದೇ ರೀತಿ ಈಗ ಯಾವುದೋ ದೇಶದಲ್ಲಿ ಟ್ಯಾಕ್ಸೇಷನ್ ಟಾರಿಫ್ ಅಂತೀವಲ್ಲ, ಅದು ಹೆಚ್ಚು ಕಡಿಮೆ ಮಾಡಿದರೆ ಪ್ರಪಂಚದಲ್ಲಿ ಹಲವಾರು ದೇಶಗಳಿಗೆ ಸಮಸ್ಯೆಗಳಾಗೋ ಅವಕಾಶಗಳು ಉಂಟು. ಇವಾಗ ಭಾರತ ದೇಶ ಅಂಥ ದೇಶ ಮತ್ತು ಚೈನಾ ಅಂಥ ದೇಶಕ್ಕೆ ಫ್ಯೂಯಲ್ ಪೆಟ್ರೋಲ್ ಡೀಸೆಲ್ಲು ತುಂಬ ಬೇಕಾಗಿರೋದ್ರಿಂದ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿರ್ತೀವಿ. ಇದ್ರದ್ದು ರೇಟು ಬೆಲೆ ಜಾಸ್ತಿ ಆದರೂ ಕಡಿಮೆ ಆದರೂ ನಮ್ಮ ದೇಶದ ಎಕಾನಮಿ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಅದೇ ರೀತಿ ಎಲ್ಲ ವ್ಯವಹಾರಗಳು ಅಷ್ಟೇ. ಏನೇ ವಸ್ತುಗಳು ಆಮದು ಮತ್ತು ರಫ್ತು ಮಾಡೋ ವಿಷಯದಲ್ಲಿ ಏರಿಳಿತಗಳಾದರೆ ಟ್ಯಾಕ್ಸೇಷನ್ ವೇರಿಯೇಷನ್ ಮಾಡಿದರೆ ಯಾವುದೋ ದೇಶದಲ್ಲಿ ಮಾಡಿದರೆ ಯಾವುದೋ ದೇಶಕ್ಕೆ ತೊಂದರೆ ಆಗೋದು ಸಾಮಾನ್ಯ. ಅದನ್ನು ಹೊಂದಿಕೊಂಡು ಜೀವನ ಮಾಡಿಕೊಂಡು ಹೋಗಬೇಕು. ಅದೇನು ಹೇಳ್ತಾರಲ್ಲ, ನಾವು ಬಂದಾಗೇನು ತಂದಿರಲ್ಲ, ಹೋದಾಗೇನು ಎತ್ಕೊಂಡು ಹೋಗಲ್ಲ. ಈ ಮಧ್ಯೆ ಜೀವನವನ್ನು ನಾವು ಕಷ್ಟಕರವಾಗಿ ಹಿಂಸೆಯಾಗಿ ಆರೋಗ್ಯ ಸಮಸ್ಯೆಗಳು ತಂದುಕೊಂಡು ಭರವಸೆಗಳು ಕಳ್ಕೊಂಡು ನಂಬಿಕೆ ಕಳ್ಕೊಂಡು ಜೀವನ ಮಾಡೋಕ್ಕೆ ಹೋಗಬಾರದು. ಪ್ರತಿಯೊಂದು ಕ್ಷಣ, ನಿಮಿಷ, ಗಂಟೆ, ದಿನ, ವಾರ, ತಿಂಗಳು, ವರ್ಷನ ಒಳ್ಳೆಯ ಜೀವನ ಮಾಡೋಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು. ನಮ್ಮ ಸಬ್ಜೆಕ್ಟಲ್ಲಿ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು, ನೆಮ್ಮದಿವಂತರಾಗಬೇಕು. ಈ ಪ್ರಪಂಚದಲ್ಲಿ ಇರುವ ಜನರೆಲ್ಲ ಅನ್ನೋ ಇದರಲ್ಲಿ ಈ ಭರವಸೆ ಅಥವಾ ಹೋಪ್ ಅನ್ನೋದು ಒಂದು ಒಳ್ಳೆಯ ಕಾರ್ಯ ನಡೆಸುತ್ತದೆ. ಯಾರೂ ನಾವು ಭರವಸೆಯನ್ನು ಕಳ್ಕೋಬಾರ್ದು. ಆದ್ದರಿಂದ ಈ ಪ್ರಕೃತಿ ಮಾತೆಯಲ್ಲಿ ಒಂದು ಲಯದಲ್ಲಿ ನಾವು ಜೀವನ ಮಾಡೋಕ್ಕೆ ಕಲಿತ್ಕೊಂಡ್ರೆ ಇದೆಲ್ಲ ತುಂಬ ಸುಲಭ. ಮುಂದೆ ಈ ವಿಷಯದಲ್ಲಿ ಇನ್ನೂ ಕೂಲಂಕಷವಾಗಿ ತಿಳಿಸುತ್ತೇನೆ. ಹೆಚ್ಚಿನ ವಿಷಯಗಳಿಗೆ ಸಲಹೆ ಸೂಚನೆ ಬೇಕಾದಲ್ಲಿ ನನ್ನ ಮೊಬೈಲ್ ನಂಬರಾದ 9448356657ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ನೇಹಿತರೆ, ಈ ಹೋಪ್ ಅಥವಾ ಭರವಸೆ ಕಳ್ಕೊಂಡ್ರೆ ಜೀವನ ಮುಂದಕ್ಕೆ ಹೋಗೋದು ತುಂಬ ಕಷ್ಟ. ಒಂದು ಸಣ್ಣ ಉದಾಹರಣೆ ಕೊಡುತ್ತೇನೆ. ಇತ್ತೀಚೆಗೆ ನಮ್ಮ ಪಕ್ಕದ ಸ್ಟೇಟ್ ಆದ ಆಂಧ್ರದಲ್ಲಿ 3 ಜನ ಮಕ್ಕಳು ಅಕಸ್ಮಾತ್ತವಾಗಿ ತಾಯಿನ ಕಳ್ಕೊತಾರೆ. ತಂದೆ ಅನ್ನೋರು ಸುಮಾರು 1.5 ವರ್ಷ ಮಕ್ಕಳನ್ನ ಪಾಲನೆ ವಿಚಾರದಲ್ಲಿ ಕಷ್ಟ ಬೀಳ್ತಾರೆ. ನಮ್ಮವರು ತನ್ನವರು ಅಂತ ಇರೋರು ಯಾರೂ ಹತ್ತಿರ ಬರುವುದಿಲ್ಲ. ಅವರಿಗೆ ಯಾರೂ ಸಪೋರ್ಟ್ ಅಥವಾ ಯಾವುದೇ ರೀತಿಯಲ್ಲಿ ಒಂದು ಇದು ಸಿಗೋದಿಲ್ಲ. ಅವರಿಗೆ ಹೋಪ್ ಸಿಗೋದಿಲ್ಲ, ಭರವಸೆ ಸಿಗೋದಿಲ್ಲ. ಅವರು ಜೀವನದಲ್ಲಿ ಡಿಪ್ರೆಷನ್ಗೆ ಹೋಗಿ ಒಂದು ದುರಂತನೇ ಆಗ್ತದೆ. ಪ್ರಪಂಚದಲ್ಲಿ ಇವೆಲ್ಲ ಸಾಮಾನ್ಯವಾಗಿ ಈ ಸಾವು ನೋವು ಅಕಸ್ಮಾತ್ತಾಗಿ ಆದರೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ವಿಧಿ ಆಟ ಅನ್ಬೋದು ಅಥವಾ ಅವರ ಆಯುಸ್ಸು ಅಷ್ಟೇ ಅನ್ಬೋದು. ಈ ನಂಬಿಕೆ ಅಥವಾ ಭರವಸೆ ಅಥವಾ ಹೋಪ್ಸ್ ಕಳ್ಕೊಂಡು ಅವರೇ ಈ ಜೀವನ ಅಂತ ಮಾಡಿಕೊಂಡ್ರೆ ಅದಕ್ಕಿಂತ ಒಂದು ಕೆಟ್ಟ ಪರಿಸ್ಥಿತಿ ಅಥವಾ ಒಂದು ಕೆಟ್ಟ ಯೋಚನೆ ಅಥವಾ ಈ ಹೋಪ್ಸ್ ಭರವಸೆ ಅನ್ನೋದನ್ನು ಕಳ್ಕೊಳ್ಳೋದು ಮಹಾ ತಪ್ಪು. ಸ್ನೇಹಿತರೆ, ಜೀವನ ಅನ್ನೋದು ಎಲ್ಲರೂ ಒಂದೇ ರೀತಿ ಮಾಡಲು ಸಾಧ್ಯನೇ ಇಲ್ಲ. ಪ್ರಪಂಚದಲ್ಲಿ ಸುಮಾರು 900ಕ್ಕಿಂತ ಜಾಸ್ತಿ 900 ಕೋಟಿಗಿಂತ ಜಾಸ್ತಿ ಜನ ಇರೋ ಈ ಪ್ರಪಂಚದಲ್ಲಿ ಜೀವನ ವಿಧಾನ
ಆಚಾರ ವಿಚಾರ ಲಿವಿಂಗ್ ಸ್ಟ್ಯಾಂಡರ್ಡು ಒಂದೇ ಥರ ಇರೋದಿಲ್ಲ, ಅನುಕೂಲಗಳು ಒಂದೇ ಥರ ಇರೋದಿಲ್ಲ. ಆದ್ದರಿಂದ ಎಲ್ಲರೂ ಅವ್ರವ್ರ ಪಾಲಿಗೆ ಬಂದಿದ್ದ ಜೀವನದಲ್ಲಿ ಖುಷಿಯಾಗಿ ನಗುತ್ತಾ ಭರವಸೆಯಿಂದ ನಂಬಿಕೆಯಿಂದ ಇಟ್ಕೊಂಡು ಮುಂದೆ ಸಾಗೋಣ. ಇದ್ರ ಬಗ್ಗೆ ಕುಲಂಕುಷಿತವಾಗಿ ವಿಷಯ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಯಾವುದೇ ಕಾರಣಕ್ಕೂ ಭರವಸೆಯನ್ನು ಕಳ್ಕೊಂಡು ನಾವು ಹೋಪ್ ಇಲ್ದಿರ ಜೀವನನ ಅಂತ್ಯ ಮಾಡ್ಕೊಳ್ಳೋದಾಗಲಿ, ಬೇರೆ ಬೇರೆ ಕೆಟ್ಟ ನೆಗೆಟಿವ್ ಯೋಚನೆಗಳು ಮಾಡೋದಾಗಲಿ ಉಪಯೋಗ ಇಲ್ಲ. ಈ ಜೀವನ ಅನ್ನೋದು ತುಂಬ ಪವಿತ್ರ, ತುಂಬ ಶ್ರೇಷ್ಠ, ತುಂಬ ಸಂತೋಷದಾಯಕ, ತುಂಬ ಆನಂದದಾಯಕ. ಇದನ್ನು ಎಲ್ಲರೂ ಜೀವನ ನಡೆಸೋಣ. ಸುಖ ಸಂತೋಷವಾಗಿ ಜೀವನವನ್ನು ಇರೋ ಆಯುಸ್ಸನ್ನು ಮುಗಿಸೋಣ. ಒಳ್ಳೆ ಜೀವನನ ನಡೆಸೋಣ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.